ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೆಲವರಿಗಷ್ಟೇ ಸೀಮಿತವಾಗಿದ್ದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಸದ್ಗುರು ಯೋಗಿ ದಾರ್ಶನಿಕ ಕೈವಾರ ತಾತಯ್ಯ. ಕೋಲಾರ ಜಿಲ್ಲಾ ಬಲಿಜ ಸಂಘ ಹಾಗೂ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸದ್ಗುರು ಯೋಗಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವವನ್ನು ಕೋಲಾರ ನಗರದಲ್ಲಿ ನಡೆದ ಪಲ್ಲಕ್ಕಿ ಮೆರವಣಿಗೆಯನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ.ವಿ. ಪ್ರಭಾಕರ್ ಅವರು ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು, ಡಿಐಜಿಪಿ ದೇವರಾಜ್, ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್, ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್, ಬೆಂಗಳೂರು ಉತ್ತರ ವಿವಿ ಸಿಂಡಿಕೇಟ್ ಸದಸ್ಯರಾದ ಸಿ. ಚಂದ್ರ ಗೋಪಾಲಗೌಡ, ಕಾಂಗ್ರೆಸ್ ಮುಖಂಡರಾದ ಕೆ. ಜಯದೇವ್, ರಾಮಯ್ಯ, ಜೆಡಿಎಸ್ ಮುಖಂಡರಾದ ಸುಧಾಕರ್, ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷರಾದ ಎಂಜಿ ರಘು ಅಲಿಯಾಸ್ ಚಿಟ್ಟಿ, ಸರ್ಕಾರಿ ಬಲಿಜ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಪ್ರಸಾದ್, ಕೆಎಸ್ಆರ್ಟಿಸಿ ಸಾಮ ಅನಿಲ್ ಬಾಬು, ನಿವೃತ್ತ ಡಿವೈಎಸ್ಪಿ ವೆಂಕಟಸ್ವಾಮಿ, ಮಹೇಶ್ ಬಾಬು, ಕಾರ್ಮಿಕ ಮುಖಂಡ ಸುರೇಶ್ ಕುಮಾರ್, ಮೇಸ್ತ್ರಿ ನಾರಾಯಣ ಸ್ವಾಮಿ, ಮಂಜುನಾಥ್, ರಾಜೇಶ್, ಬಜರಂಗದಳ ಬಾಲಾಜಿ, ಜನಾರ್ದನ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗಭೂಷಣ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಜಯಲಕ್ಷ್ಮಿ ಮುಂತಾದ ಅನೇಕ ಮುಖಂಡರುಗಳು ಅಧಿಕಾರಿಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ಮಾರ್ಗದರ್ಶನದ ಮೂಲಕ ನಾವೆಲ್ಲರೂ ಕೂಡ ನಡೀಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸುಮಾರು 250-300 ವರ್ಷಗಳ ಹಿಂದೆ ಕೈವಾರ ತಾತಯ್ಯವರು ಒಂದು ಮಾತು ಹೇಳಿದರು. ಕಬ್ಬಿಣದ ಕುದುರೆಗಳು ಓಡ್ತವೆ, ಮನುಷ್ಯ ಗಾಳಿಯಲ್ಲಿ ಪಕ್ಷಿ ತರ ತೇಲಾಡ್ತಾನೆ ಅಂತ 250-300 ವರ್ಷಗಳ ಹಿಂದೆ ಹೇಳಿ. ಕಬ್ಬಿಣದ ಕುದುರೆಗಳು ಅಂತಂದ್ರೆ ರೈಲು, ಕಬ್ಬಿಣದ ಬೋಗಿಗಳು ನಾವೇನು ನೋಡ್ತಾ ಇದ್ದೀವಿ ಅದು. ಮನುಷ್ಯ ಪಕ್ಷಿ ರೀತಿ ಹಾರಾಡ್ತಾ ಇದ್ದಾನೆ ಅಂತಂದ್ರೆ ಇವತ್ತು ವಿಮಾನದಲ್ಲಿ ಹಾರಾಡ್ತಾನೆ, ಪ್ಯಾರಾಚೂಟಲ್ಲಿ ಹಾರಾಡ್ತಾನೆ ಅಂತಂದ್ರೆ ಕಾಲಜ್ಞಾನಿ ಅಂತ ಯಾಕೆ ಕರಿತೀವಿ? ಇವತ್ತು ಏನು ನಡೀತದೆ ಇವತ್ತು ದೇಶದಲ್ಲಿ, ನಮ್ಮ ಸಮಾಜದಲ್ಲಿ, ಜಗತ್ತಿನಲ್ಲಿ, ಅದನ್ನ 250-300 ವರ್ಷಗಳ ಹಿಂದೆನೆ ಕೈವಾರ ತಾತಯ್ಯನವರು ತಮ್ಮ ತತ್ವಪದಗಳ ಮೂಲಕ ನಮ್ಮೆಲ್ರಿಗೂ ಕೂಡ ಹೇಳಿ, ನಾವಿವತ್ತು ಆ ಜಾತಿ ಈ ಜಾತಿ, ಮೇಲು ಕೀಳು, ಹಣ ಆಸ್ತಿ ಐಶ್ವರ್ಯ ಅಂತಸ್ತು ಅಂತ ಒದ್ದಾಡ್ತೀವಿ. ಈ ಎಲ್ಲ ವ್ಯಸನಗಳನ್ನು ನಿವಾರಣೆ ಮಾಡಿದಂಥವರು ಶ್ರೀ ಯೋಗಿ ನಾರಾಯಣ ಎತ್ತಿದ್ರು. ಅದಕ್ಕೆ ಇವತ್ತು ಅವರೆಲ್ಲ ನಮ್ಮ ಜನಮಾನಸದಲ್ಲಿ ತಾತಯ್ಯ ಅಂತ ಹೆಸರುವಾಸಿಯಾಗಿದ್ದಾರೆ. ಆಧ್ಯಾತ್ಮ ಅನ್ನೋದು ಬಹಳ ಕಠಿಣ. ಅದು ಕೆಲವರಿಗೆ ಮಾತ್ರ ಸೀಮಿತ ಅನ್ನುವಂಥ ದಿನಗಳಿದ್ವು. ಕೆಲವರು ಮಾತ್ರ ಆಧ್ಯಾತ್ಮ ಮಾಡಬೇಕು, ಕೆಲವರು ಮಾತ್ರ ಪುರೋಹಿತರಾಗಬೇಕು, ಕೆಲವರು ಮಾತ್ರ ಪೂಜೆ ಪುನಸ್ಕಾರ ಮಾಡಬೇಕು, ಕೆಲವರು ಮಾತ್ರ ಈ ಖಾದಿ ಹಾಕಬೇಕು ಅನ್ನುವಂಥ ದಿನಗಳಿದ್ವು. ಆದರೆ ಆಧ್ಯಾತ್ಮ ಅನ್ನೋದು ಬರೀ ಹೋಗಿ ಪ್ರಸಾದ ತಗೊಂಡ್ಬರೋದಲ್ಲ, ಬರೀ ತೀರ್ಥ ಕುಡಿಯುವಂಥದ್ದಲ್ಲ. ಅದನ್ನು ನಿವಾರಿಸಿ ಕಠಿಣವಾದಂತಹ ಏನು ಆಧ್ಯಾತ್ಮ ಇದೆ ಅದನ್ನು ಸರಳವಾದ ಭಾಷೆಯಲ್ಲಿ ಸಮಾಜದ ಕಟ್ಟ ಕಡೆಯವರೆಗೂ ಕೂಡ ತಲುಪಿಸಿದಂತಹ ಸಂತಶ್ರೇಷ್ಠರು ಯಾರಾದರೂ ಇದ್ದರೆ ಅದು ನಮ್ಮ ಕೈವಾರ ತಾತಯ್ಯನವರು ಅಂತ ನಾನು ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಶ್ರೇಷ್ಠ ಸಂತರು, ದಾರ್ಶನಿಕರು ಮತ್ತು ಸಮಾಜ ಸುಧಾರಕರಲ್ಲಿ ಒಬ್ಬರಾದಂತಹ ತಾತಯ್ಯನವರು ತೆಲುಗು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ತಮ್ಮ ಅನುಭವವನ್ನು ತತ್ವ ಪದಗಳನ್ನಾಗಿ ರಚನೆ ಮಾಡಿ ಹಾಡಿದರು. ಇವತ್ತಿಗೂ ಕೂಡ ಅವರ ತತ್ವದ ಪದಗಳನ್ನು ಈಗಲೂ ಕೂಡ ನಮ್ಮ ಮೇಷ್ಟ್ರು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದರು. ಈ ಜನಸಾಮಾನ್ಯರಿಗೆ ಆಧ್ಯಾತ್ಮ ಇದೆಯಲ್ಲ, ಅದನ್ನು ಆಧ್ಯಾತ್ಮದ ದಾರಿಯನ್ನು ತೋರಿಸಿದಂತಹ ಸೂಫಿಗಳು, ಸಂತರ ಪರಂಪರೆಯನ್ನು ಮುಂದುವರಿಸೋರು ಯಾರಾದರೂ ಇದ್ದರೆ ಅದು ನಮ್ಮ ಕೈವಾರ ತಾತಯ್ಯನವರು ಅಂತ ನಾನು ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಅಂತಂದ್ರೆ ಅದು ಒಂಥರ ಚರ್ಮ ಶುದ್ಧಿಯ ಗೊತ್ತು ಸಂಪ್ರದಾಯ ಅಲ್ಲ. ಆಧ್ಯಾತ್ಮನು ಸಂಪ್ರದಾಯ ಅಲ್ವೇ ಅಲ್ಲ. ಆಧ್ಯಾತ್ಮ ಯಾರು ಬೇಕಾದ್ರೂ ಕೂಡ ಅಭ್ಯಾಸ ಮಾಡಬಹುದು. ಈಗ ನಮ್ಮ ಗೆಳೆಯರಾದಂಥ ದೇವರಾಜ್ ಅವರು, ನಮ್ಮ ಸಿಎಂಆರ್ ಶ್ರೀನಾಥ್ ಅವರು ಈಗಾಗಲೇ ಹೇಳಿದ್ರು ಆಧ್ಯಾತ್ಮ ಯಾವ ರೀತಿ ಅಂತ. ಈಗ ಎಂ.ಆರ್. ಜಯರಾಮ್ ಅವರು ಸಂಪೂರ್ಣ ಆಧ್ಯಾತ್ಮದ ಕಡೆ ಹೋಗಿದ್ದಾರೆ.
ಅವ್ರಿಗೇನು ಆಧ್ಯಾತ್ಮ ಬೇಕಾಗಿಲ್ಲ. ಅವ್ರಿಗಿರೋ ಆಸ್ತಿ ಪಾಸ್ತಿ ಐಶ್ವರ್ಯ ಅಂತಸ್ತು ಎಲ್ಲ ಇಟ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಆದರೆ ಆಧ್ಯಾತ್ಮದ ಕಡೆ ಯಾಕೆ ಹೋಗಿದ್ದಾರೆ ಅಂತಂದ್ರೆ, ನಮ್ಮ ಕೈವಾರ ತಾತಯ್ಯನವರ ಹಾಕು ಕೊಟ್ಟಂತ ಮಾರ್ಗದಲ್ಲಿ ನಾವು ಕೂಡ ಮುನ್ನಡೆಯೋಣ ಅಂತೇಳಿ ಅವರು ಇವತ್ತು ಹೋಗಿದ್ದಾರೆ. ನಮ್ಮ MR ಸೀತಾರಾಮ್ ಅವರಾಗಿರ್ಬೋದು, ಜಯರಾಮ್ ಅವರಾಗಿರ್ಬೋದು, ಇವತ್ತು ಕೂಡ ಅವರೆಷ್ಟೆಲ್ಲ ಆಸ್ತಿ ಪಾಸ್ತಿ ಇದ್ರು ಕೂಡ ಬಡವರಿಗೆ ನೆರವಾಗುವಂಥ ವಿಚಾರದಲ್ಲಿರ್ಬೋದು, ಮತ್ತು ಇನ್ನೊಬ್ಬರು ಸಹಾಯ ಮಾಡುವಂಥ ವಿಚಾರದಲ್ಲಿರ್ಬೋದು ಬಂದು ಮುಂದೆ ನಿಲ್ತಾರೆ. ಯಾಕೆ ಅಂತಂದ್ರೆ ಕೈವಾರ ತಾತಯ್ಯನವರ ಆದರ್ಶನಗಳನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಕೈವಾರ ತಾತಯ್ಯನವರ ತಂದೆ ಕೊಂಡಪ್ಪನವರು, ತಾತಯ್ಯವರು ಕೂಡ ಬೆಳೆ ಮಾರುವ ಹೊತ್ತಿಗೆ ಇಳಿದ್ರು ಕೂಡ ಆಧ್ಯಾತ್ಮದ ಸೆಳೆತ ಅವರನ್ನ ಸೆಳೀತಾ ಇತ್ತು. ಹೀಗಾಗಿ ಸಂಪೂರ್ಣವಾಗಿ ಅವರು ಆಧ್ಯಾತ್ಮದ ಕಡೆ ಒಲವು. ತಮ್ಮ ಗುರುಗಳ ಮಾರ್ಗದರ್ಶನ ಏನಿತ್ತು ಆ ಮಾರ್ಗದರ್ಶನದ ಪ್ರಕಾರ ಕೈವಾರದ ಸಮೀಪ ಇರುವ ಅಮರಗಿರಿ ಗುಹೆಯಲ್ಲಿ ಸುಮಾರು 3 ದಶಕಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿದ್ರು ಕೈವಾರ ತಾತಯ್ಯನವರು. ಅವರೇನು ಕಾಲಜ್ಞಾನವನ್ನು ಸುಮ್ಮನೆ ಬರೆದುಕೊಳ್ಳಿಲ್ಲ, ಕುತ್ಕೊಂಡು ತಪಸ್ಸು ಮಾಡಿದ್ರು. 3 ದಶಕಗಳ ಕಾಲ ಕಠಿಣವಾಗಿ ತಪಸ್ಸನ್ನ ಮಾಡಿ ಸಿದ್ಧಿಗಳಿಸಿ ಆ ಮೂಲಕ ಕಾಲಜ್ಞಾನಿಯಾದವರು ಕೈವಾರ ತಾತಯ್ಯನವರು. ನಮ್ಮ ಬಲಿಜ ಸಮುದಾಯದವರು ಅನ್ನೋದು ಹೇಳೋದೇ ಒಂದು ಹೆಮ್ಮೆ, ಅದು ನಮ್ಮೆಲ್ಲರ ಗರಿಮೆ ಕೂಡ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಮನುಷ್ಯ ನಿರ್ಮಾಣ ಮಾಡಿದಂಥ ಎಲ್ಲ ಕಡೆಗಾಲಕ್ಕೆ ಕೇಳುಗಾಲಕ್ಕೆ ಮತ್ತೆ ಈಗೇನು ನಾವೆಲ್ಲ ಈ ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಕೆಟ್ಟ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಒಂದು ವಾರದಿಂದ ನೋಡ್ತಾ ಇದ್ದೀವಿ, ಇರಾನ್, ಇರಾಕ್, ಇಸ್ರೇಲ್, ಅಮೇರಿಕ ಅಂತ ಏನೆಲ್ಲ ಒದ್ದಾಡ್ತಾ ಇದ್ದೀವಿ. ಈ ಎಲ್ಲದರ ಬಗ್ಗೆ ಕೂಡ 300 ವರ್ಷಗಳ ಹಿಂದೆನೆ ಅವರು ಮನುಕುಲಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. 300 ವರ್ಷಗಳ ನಂತರ ಪ್ರಪಂಚದಲ್ಲಿ ಇದೇ ರೀತಿ ಆಗುತ್ತೆ, ಜನ ಇದೇ ರೀತಿ ಕಷ್ಟ ಅನುಭವಿಸ್ತಾರೆ, ಬರಗಾಲ ಬರುತ್ತೆ, ಮಳೆ ಜಾಸ್ತಿ ಆಗುತ್ತೆ, ಪ್ರಾಣಿ ಪಕ್ಷಿಗಳೆಲ್ಲ ವಿಲವಿಲ್ಲ ಒದ್ದಾಡ್ತವೆ ಅಂತ ಹೇಳಿದ್ರು. ನಿಮಗೆಲ್ಲ ಗೊತ್ತಿರ್ಬೋದು, ದೊಡ್ಡವರು ಈಗಲೂ ಒಂದು ಮಾತು ಹೇಳ್ತಾ ಇದ್ದಾರೆ, ಕಲ್ಲು ಕೋಳಿ ಕೂಗಿದಾಗ, ಕಲ್ಲು ಬಸುವ ಕೂಗಿದಾಗ ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಕೈವಾರ ತಾತಯ್ಯನವರು ಹೇಳಿದ್ದಾರೆ. ನನಗೂ ಆಶ್ಚರ್ಯ ಇತ್ತು, ಕಲ್ಲು ಕೊಳ್ಳಿ ಎಲ್ಲಿದೆ ನೋಡೋದಿಲ್ಲ ನಾನು ಅಂತ. ನಾವು ಗಣೇಶ್ ಅವರೆಲ್ಲ ಒಂದ್ಸತಿ ನಂದಿ ಬೆಟ್ಟಕ್ಕೆ ಹೋಗಿದ್ದು, ಅಲ್ಲಿ ನಾವು ಕಲ್ಲು ಕೊಳ್ಳಿ ವಿಗ್ರಹವನ್ನು ನೋಡಿದ್ದೇವೆ, ಅಲ್ಲಿ ಕಲ್ಲಿನ ಬಸವವನ್ನು ನೋಡಿದ್ದೇವೆ. ಆ ಕಲ್ಲು ಬಸವ ಎದ್ದು ನಿಂತಾಗ, ಆ ಕಲ್ಲು ಕೋಳಿ ಎದ್ದು ನಿಂತಾಗ ಪ್ರಪಂಚ ಪ್ರಳಯ ಆಗುತ್ತೆ ಅಂತ 300 ವರ್ಷಗಳ ಹಿಂದೆ ನಮ್ಮ ತಾತಯ್ಯನವರು ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರನೇ ತಾತಯ್ಯನವರು ಬರೆದಿರುವಂತಹ ಕಾಲಜ್ಞಾನ ಇವತ್ತಿಗೂ ಕೂಡ ಪ್ರಸ್ತುತ ಆಗಿದೆ. ಮಾನವೀಯತೆ ಮತ್ತೆ ಭಕ್ತಿ ಎರಡು ಕೂಡ ಮುಕ್ತಿಗೆ ದಾರಿ ಅಂತ ಹೇಳಿಕೊಟ್ಟಂಥವರು ನಮ್ಮ ಕೈವಾರ ತಾತಯ್ಯವರು. ಅವರು ಬರೆದಂಥ ಕಾಲಜ್ಞಾನ ಕೇವಲ ಭವಿಷ್ಯವಾಣಿ ಅಲ್ಲ, ಅದು ಆಧ್ಯಾತ್ಮ ಮತ್ತೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತ ಕೆಲಸ ಮಾಡ್ತಾ ಇದೆ. ಇವತ್ತು ನೀವು ನೋಡಿರ್ಬೋದು, ನೀವೆಲ್ಲ ಟೆಕ್ನಾಲಜಿನಲ್ಲಿ ಬಹಳ ಮುಂದೆ ಹೋಗಿದ್ದೀವಿ. ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನೀವು ಏನು ಬೇಕಾದರೂ ಮಾಡ್ಬೋದು. ಟೆಕ್ನಾಲಜಿ ಬೆಳೀತಾ ಇದ್ದಂಗೆ ನಾವೇನಾಗ್ತಾ ಇದ್ದೀವಿ, ಬಂಧು ಬಳಗ ಬಾಂಧವ್ಯ ಇದರಿಂದ ಎಲ್ಲ ದೂರ ಆಗ್ತಾ ಇದ್ದೀವಿ. ಹಿಂದೆ ಎಲ್ಲ ನೀವು ನೋಡಿರ್ಬೋದು, ಒಂದು ಹಬ್ಬ ಬಂತು ಅಂತಂದರೆ, ಒಂದು ಯಾವುದೋ ಮನೇಲಿ ಮದುವೆ ಅಂದರೆ ಏನು ಇಡೀ ಊರೂರೇ ಹಬ್ಬ ಮಾಡೋರು, ಇಡೀ ಊರೂರೇ ಮದುವೆ ಮಾಡೋರು. ಇವತ್ತು ಯಾರು ಬರಲ್ಲ. ಮದುವೆ ಅಂದರೆ ಮನೆಯಿಂದ ಒಬ್ಬರು ಬಂದರೆ ಹೆಚ್ಚು. ಮದುವೆ ಆದ್ರೆ ಒಬ್ಬರು ಚಪ್ಪರ ಹಾಕೋರು ಒಬ್ರು, ಅರ್ಶಿನ ಕುಟ್ಟೋರೊಬ್ರು, ಅಕ್ಕಿ ಕುಟ್ಟೋರೊಬ್ರು, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಏನು ನೆಂಟರು ಬರೋರು. ಇವತ್ತು ಯಾರು ಬರೋದಿಲ್ಲ. ಇನ್ನು ಓದಿ ವಿದ್ಯಾವಂತರಾಗಿ ಬೆಂಗಳೂರು ಸೇರ್ಕೊಂಡ್ಬಿಟ್ಟು ಮನೆ ಸೇರಿದ್ರೆ ಅಂತೂ ಅವರಿಗೆ ಸಮಾಧಾನ ಬೇಡ, ಯಾವುದೂ ಬೇಕಾಗಿಲ್ಲ. ಹೀಗಾಗಿ ಇವತ್ತೇನು ನಾವು ಅನೈತಿಕತೆಯಿಂದ ಹೋಗ್ತಾ ಇದ್ದೀವಿ, ಅದಕ್ಕೆಲ್ಲ ಕೂಡ ಮೊದಲನ್ನು ಹುಡುಕಿಕೊಟ್ಟಂಥವರು ನಮ್ಮ ಕೈವಾರ ತಾತಯ್ಯನವರು. ಇವತ್ತು ದ್ವೇಷ ಮತ್ತು ಸಣ್ಣತನಗಳಿಂದ ನಾವೆಲ್ಲರೂ ಕೂಡ ಸಣ್ಣವರಾಗ್ತಾ ಇದ್ದೀವಿ. ಧರ್ಮವನ್ನು ಬಿಟ್ಟು ಅಧರ್ಮದ ಕಡೆ ಹೋಗ್ತಾ ಇದ್ದೀವಿ. ಸತ್ಯಕ್ಕೆ ಬೆಲೆ ಇಲ್ಲದ ಥರ ಆಗ್ತಾ ಇದೆ. ತಂದೆ ತಾಯಿ ಮತ್ತು ಮಕ್ಕಳಿನ ನಡುವೆ ಗೌರವ ಕೂಡ ಕಡಿಮೆ ಆಗ್ತಾ ಇದೆ. ಗುರು ಶಿಷ್ಯರ ನಡುವೆ ಒಳ್ಳೆಯ ಸಂಬಂಧ ಕೂಡ ಇಲ್ಲ.
ಯಾಕೆ ಅಂತಂದರೆ ಇವತ್ತೆಲ್ಲ ಮನುಷ್ಯನಿಗೆ ದುಡ್ಡು ಬೇಕು, ದುಡ್ಡು ಮಾಡಿದ್ರೆ ಆಸ್ತಿ ಬೇಕು, ಅಂತಸ್ತು ಬೇಕು, ಬೇಕು 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 ಅನ್ನೋದಷ್ಟೇ. ಆದರೆ ಹೋದಾಗ ನಾವೇನು ತಗೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟೋಗ್ಬೇಕು, ಇಲ್ಲ ಒಂದು ಕೊಟ್ಟೋಗ್ಬೇಕು, ಇಲ್ಲ ಒಂದು ಬಿಟ್ಟೋಗ್ಬೇಕು. ಒಂದ್ಸತಿ ನೀವು ಸಾಕು ಅಂತನ್ನಿ, ಜೀವನ ಇಷ್ಟು ನೆಮ್ಮದಿಯಾಗಿರುತ್ತೆ ಗೊತ್ತಾ. ಹೀಗಾಗಿ ಮನುಷ್ಯ ಯಾವತ್ತೂ ಕೂಡ ಭಾವನೆಗಳಿಗೆ, ಒಂದು ಬಾಂಧವ್ಯಕ್ಕೆ ಬೆಲೆ ಕೊಡಬೇಕು. ಇವತ್ತೆಲ್ಲ ನೀವು ಬಂದಿದ್ದೀರಿ ಬಲಿಜ ಸಮುದಾಯದವರು, ಎಲ್ಲ ಅಣ್ಣ ತಮ್ಮಂದಿರ ರೀತಿ ಒಗ್ಗಟ್ಟಾಗಿದ್ದೀರಿ, ಇದನ್ನೇ ಬಾಂಧವ್ಯ ಅಂತ ಹೇಳೋದು. ಆದರೆ ಇವತ್ತಿನ ಮಕ್ಕಳಿಗೆ ಅದೆಲ್ಲ ಏನು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದೇ, ಮೊಬೈಲ್ ಫೋನ್ ಕೊಟ್ಬಿಟ್ರೆ ಅವ್ರಿಗೆ ಯಾರು ಅಪ್ಪ ಅಮ್ಮ ತಂದೆ ತಾಯಿ ಗುರು ಹಿರಿಯರು ಯಾರೂ ಬೇಕಾಗಿಲ್ಲ, ಯಾವುದ್ರ ಕಡೆ ಕೂಡ ಗಮನ ಕೊಡೋಕ್ಕೋಗಿಲ್ಲ. ಹೀಗಾಗಿ ಅವರಿಗೆ ಕೈವಾರ ತಾತಯ್ಯನವರ ಕಾಲಜ್ಞಾನ ಮತ್ತು ತತ್ವಪದಗಳ ಬಗ್ಗೆ ನಾವು ಇವತ್ತು ಹೊಸ ಸಮುದಾಯ ಏನಿದೆ, ಯುವ ಪೀಳಿಗೆ ಎಲ್ಲ ಸ್ಟೈಲಾಗಿ ಓಡಾಡ್ತಾರಲ್ಲ ಇನ್ಸ್ಟಾಟ್ ಮಾಡಿಕೊಂಡು, ಅವ್ರಿಗೆ ಹೇಳ್ಬೇಕು, ನೋಡಪ್ಪ ತಮ್ಮ ಕೈವಾರ ತಾತಯ್ಯನವರು 300 ವರ್ಷದಿಂದನೇ ಹೇಳಿದ್ರು ನೀನು ಅವತಾರ ಹೆಂಗಾಡ್ತೀಯ ಅಂತ, ಅದನ್ನು ಅರ್ಥ ಮಾಡ್ಕೋ. ದುಡ್ಡು ಕಾಸು ಹಿಂದೆ ಹೋಗ್ಬೇಡ, ಯಾವತ್ತೂ ಸಾಧನೆ ಹಿಂದೆ ಹೋಗು, ಸಾಧನೆ ಮಾಡು. ಸಾಧನೆ ಮಾಡಿದ್ರೆ ನೀನು ಹೆಸರು ಮಾಡ್ತೀಯ, ದುಡ್ಡು ಮಾಡಿದ್ರೆ ನಿನ್ಗೇನು ಹೆಸರು ಬರೋದಿಲ್ಲ. ಬದುಕಿದ್ರೆ 4 ಜನಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಬದುಕಬೇಕು. ಕೋಟ್ಯಾಂತರ ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಮನೆಗೆ ನೋಡಿದ್ರೆ ಏನು ಪ್ರಯೋಜನ? 4 ಜನಕ್ಕೆ ಸಹಾಯ ಮಾಡಬೇಕಲ್ವ ಯಜಮಾನ್ರೆ? ಮಾಡಬೇಕಲ್ವಾ? ಅದನ್ನು ನಾವು ಇವತ್ತಿನ ಪೀಳಿಗೆಗೆ ಹೇಳ್ಕೊಡ್ಬೇಕು. ಕೈವಾರ ತಾತಯ್ಯನವರ ತತ್ವಪದಗಳು ಅಂತಂದರೆ 300 ವರ್ಷಗಳಿಂದ ಇದ್ದಿದ್ದು ಇವತ್ತಿಗೂ ಇದೆ. ಇನ್ನು 300 ವರ್ಷಗಳಾದರೂ ಕೂಡ ಆ ತತ್ವಪದಗಳು ಇವತ್ತು ಕೂಡ ಜೀವಂತವಾಗಿರುತ್ತೆ ಅನ್ನೋದನ್ನು ನಾನು ಕನ್ನಡದಲ್ಲಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರೇರಣೆಕಾರವಾದಂಥ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಬಹಳ ಅದ್ಧೂರಿಯಾಗಿ ವಿಶೇಷ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಜೊತೆಯಾಗಿ ದಕ್ಷಿಣ ಭಾರತದ ಎಲ್ಲ ಜಿಲ್ಲೆಗಳಲ್ಲಿ ಆಚರಣೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ಧಾಂತ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ಎಲ್ಲ ಜಾತಿ ವರ್ಗಗಳು ಒಂದೇ ರೀತಿಯಲ್ಲಿ ಇರಬೇಕು, ಸಮಾಜ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಇವತ್ತು ದಿವಸ ಸಂಸ್ಥೆಯ ಈ ಸಂಘದ ಪದಾಧಿಕಾರಿಗಳು ಅದೇ ರೀತಿಯಲ್ಲಿ ಎಲ್ಲ ಸಮುದಾಯದನ್ನು ಒಂದೇ ವೇದಿಕೆ ಮೇಲೆ ಕುಳಿಸಿ ನಾವೆಲ್ಲ ಒಂದೇ ಅಂತಕ್ಕಂಥ ಒಂದು ಕೈವಾರ ತಾತಯ್ಯನವರ ಸಿದ್ಧಾಂತನ ಸಾರಿ ಹೇಳ್ತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥ ಸಂಸ್ಥೆಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳು, ಧನ್ಯವಾದಗಳು ಕಳಿಸ್ತೀನಿ. ಇವತ್ತು ತಾತಯ್ಯನವರು ಹೇಳಿದಾಗೆ ಕೀರ್ತನೆಗಳಲ್ಲಿ ತ್ರಿಕಾಲ ಜ್ಞಾನ ಅಂದರೆ ಈ ಹಿಂದೆ ನೆನ್ನೆದು ಇವತ್ತಿಂದು ಮುಂದೆ ನಡೀತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ತಮ್ಮ ಒಂದು ಕೀರ್ತನೆಗಳಲ್ಲಿ ಸೃಷ್ಟಿ ಮಾಡಿದರು. ಅದು ಹೇಗೆ ಅಂದರೆ ನಾವು ಮುಂದೆ ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ಬೇಕು, ಯಾವ್ಯಾವ ರೀತಿ ಸಂದರ್ಭ ಸನ್ನಿವೇಶಗಳು ಎದುರಾಗ್ತವೆ ಅನ್ನೋದನ್ನ ಮುಂಚೆನೆ ತಿಳಿಸಿದಾಗ ನಾವು ಅದಕ್ಕೆ ತಕ್ಕನಂಗೆ ಒಂದು ಬದುಕು ರೂಪಿಸ್ಕೊಳ್ಳಲಿಕ್ಕೆ ಬಹಳ ಅತ್ಯುತ್ತಮವಾದ ಒಂದು ಭವಿಷ್ಯದ ಮಾರ್ಗದರ್ಶಿ ಅಂತ ಹೇಳ್ಬೋದು. ಅಂತ ಒಂದು ವಿದ್ವಾಂಸರು, ಕೀರ್ತನೆ ಅಧಿಕಾರರು ಇವತ್ತು ದಿವಸ ನಮ್ಮಲ್ಲಿ ಭೌತಿಕವಾಗಿಲ್ಲದೆ ಇದ್ರು ಕೂಡ ಮನುಕುಲ ಇರೋವರ್ಗೂ ಕೂಡ ಈ ಭೂಮಂಡಲದಲ್ಲಿ ಮನುಕುಲ ಇರೋರು ಕೂಡ ಕೈವಾರ ತಾತಯ್ಯನವರು ನಮ್ಮ ಜೊತೆ ಸದಾ ಇರ್ತಾರೆ. ಸದಾ ಅವರ ಒಂದು ನಮ್ಮ ನಡವಳಿಕೆಯಲ್ಲಿ ನಮ್ಮ ರಕ್ತದ ಕಣಕಣಲ್ಲಿ ಇರೋವರೆಗೂ ಕೂಡ ಮನುಕುಲ ಸಮಾಜ ಒಳ್ಳೆ ಅತ್ಯುತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನು ಅವರು ಒಂದು ಪಣ ತೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ. ಅವರ ಒಂದು ಸಿದ್ಧಾಂತಗಳನ್ನು ನಾವು ಪಾಲ್ಗೊಂಡು ನಾವೆಲ್ಲೂ ಕೂಡ ಒಗ್ಗಟ್ಟಾಗಿ ಎಲ್ಲೂ ಕೂಡ ಅನ್ಯೋನ್ಯತೆಯಿಂದ ಪ್ರೀತಿ ಭಾವನೆಯಿಂದ ಬಾಳೋಣ ಅಂತ ಸಂದರ್ಭ ಹೇಳ್ತಾ ಈ ವೇದಿಕೆಯಲ್ಲಿ ಕರೆದು ನನ್ನ ಮಾತಾಡಲಿಕ್ಕೆ ಮತ್ತು ನನ್ನ ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಿದ್ದ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ. ಎಲ್ಲರೂ ಕೂಡ ಧನ್ಯವಾದಗಳು. ಎಲ್ಲ ಬಂಧುಗಳಿಗೆ ಶ್ರೀ ಕೈವಾರ ನಾರಾಯಣ ತಾತಯ್ಯನವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ವೇದಿಕೆ ಮೇಲಿರುವಂಥ ನನ್ನ ಆತ್ಮೀಯ ಸ್ನೇಹಿತರು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಪ್ರಭಾಕರ್ ಅವರೇ, ಅನೇಕ ಇತರ ಗಣ್ಯರೇ, ಎಲ್ರಿಗೂ ವಂದಿಸುತ್ತಾ, ನಾವು ಚಿಕ್ಕ ಹುಡುಗರಿಂದ ಕೈವಾರ ತಾತಯ್ಯನವರ ಪವಾಡಗಳನ್ನು, ಅವರು ನುಡಿದಂಥ ಭವಿಷ್ಯವನ್ನು ಕೇಳ್ತಾ ಬಂದಿದ್ದೀವಿ. ಅವರ ಹೆಸರಿನಲ್ಲಿ ಯೋಗಿ ಅಂತ ಒಂದು ಪದ ಸೇರಿದೆ. ಒಬ್ಬ ಮನುಷ್ಯ ಸಾಧಾರಣವಾಗಿ ಜನ್ಮ ತಾಳಿ ಯೋಗಿಯಾಗಿ ಅವರು ಸಮಾಜದಲ್ಲಿ ಜನರ ಮನಸ್ಸಿನಲ್ಲಿ ಉಳ್ಕೊಳ್ಬೇಕಂದ್ರೆ ಅವ್ರದ್ದೇ ಆದಂಥ ಸಾಧನೆಗಳಿದೆ. ಆ ಸಾಧನೆಗಳಲ್ಲಿ ಬಹಳ ಮುಖ್ಯವಾದದ್ದು ಆಗಿನ ಕಾಲಕ್ಕೆ 17ನೇ ಶತಮಾನದಲ್ಲಿ ಅವರು ಸಮಾಜದಲ್ಲಿದ್ದಂಥ ಜಾತೀಯತೆಯನ್ನು ತೊಡಗಿಸೋದಕ್ಕೆ ಪದ್ಯಗಳ ಮುಖಾಂತರ, ಬರವಣಿಗೆಗಳ ಮುಖಾಂತರ ಅವರೇ ಬರೆದು ಆ ಕೀರ್ತನೆಗಳನ್ನು ಹಳ್ಳಿಯಿಂದ ಪ್ರತಿಯೊಂದು ಹಳ್ಳಿಗೆ ಹೋಗಿ ಆ ಜನಗಳಲ್ಲಿ ಆ ಕೀರ್ತನೆಗಳನ್ನ ಭಜನೆ ಮುಖಾಂತರದಲ್ಲಿ ತಿಳಿ ಹೇಳಿ ಆಗಿನ ಕಾಲಕ್ಕೆ ಅವರು ಸಮಾಜದಲ್ಲಿ ಪರಿವರ್ತನೆ ಬರೋದಕ್ಕೆ ಅವರು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ಸಂಗೀತ ರಚನೆ, ಗೀತ ರಚನೆಗಳನ್ನ ಹೀಗೆ ಕೇಳ್ತೀವಿ. ಆಗಿನ ಕಾಲಕ್ಕೆ ಅವರು ಸಂಗೀತ ಮತ್ತು ಗೀತ ರಚನೆಯಲ್ಲಿ ಭಾಳ ಮುಂದಿದ್ದರು.
ಜೊತೆಗೆ ಒಬ್ಬ ಮನುಷ್ಯ ಭವಿಷ್ಯವನ್ನು ನುಡಿಬೇಕು ಅಂದ್ರೆ ಆ ಮನುಷ್ಯ ತನ್ನ ಆಲೋಚನೆಗಳಲ್ಲಿ ಪರಿಪೂರ್ಣತೆಯನ್ನು ಹೊಂದಿರಬೇಕು. ಕಿಂಚಿತ್ತು ಕಲ್ಮಶ ಮತ್ತು ಕೆಟ್ಟದ್ದನ್ನು ಮೈಗೂಡಿಸ್ಕೊಳ್ಳೋದಾಗ್ಲಿ ತಲೆಯಲ್ಲಿ ಉಳ್ಕೊಂಡಿದ್ರೆ ಆ ಮನುಷ್ಯನಿಗೆ ಭವಿಷ್ಯ ನುಡಿಯೋದಕ್ಕಾಗಲಿ ಭವಿಷ್ಯ ಬರೆಯೋದಕ್ಕಾಗಲಿ ಬರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕೈವಾರ ನಾರಾಯಣ ತಾತಯ್ಯನವರು ಪರಿಶುದ್ಧವಾದ ಒಂದು ಆತ್ಮ, ಪರಿಶುದ್ಧವಾದ ಒಂದು ಜೀವ. ಹಾಗಾಗಿ ಅವರು ಮುಂದೆ ಏನು ನಡೆಯುತ್ತೆ ಅಂತ ಕಾಲಜ್ಞಾನವನ್ನು ಹೇಳೋದಕ್ಕೆ ಸಾಧ್ಯ ಆಯಿತು. ಹೇಳಿದ್ದ ಕಾಲಜ್ಞಾನವನ್ನು ಬರೆದಿಟ್ಟಂಥ ಕಾಲಜ್ಞಾನ ಎಷ್ಟೋ ಸಂದರ್ಭಗಳಲ್ಲಿ ನಿಜ ಆಗಿರೋದು ಕೂಡ ನೀವು ನೋಡಿದಿರಿ, ನಾವು ಕೇಳಿದ್ದೀರಿ. ಹಾಗಾಗಿ ಆ ಥರದೊಂದು ಜಯಂತಿ ಇವತ್ತಿಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಭಾಳಷ್ಟು ಪಲ್ಲಕ್ಕಿಗಳು ಬಂದಿದ್ದಾರೆ. ಒಳ್ಳೆಯದು ಕೆಟ್ಟದ್ದು ಅಂತ ಯೋಚನೆ ಮಾಡೋದು ಬಿಟ್ಟು ನಡೆದಿದ್ದೇ ದಾರಿ, ಆಡಿದ್ದೇ ಮಾತು, ಮಾಡಿದ್ದೇ ಕೆಲಸ ಅನ್ನೋ ಒಂದು ನಿಟ್ಟಿನಲ್ಲಿ ಯುವಜನತೆ ಇರೋದನ್ನು ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಿ. ಆ ಥರ ಒಂದು ಸಂದರ್ಭದಲ್ಲಿ ಆ ಯಾಂತ್ರಿಕತೆಯಿಂದ ಹೊರಗಡೆ ಬರಬೇಕಂದ್ರೆ ಯುವಜನತೆ ಈ ಥರ ಜಯಂತಿಗಳನ್ನ ನಡೆಸಿ ಆ ಯೋಗಿ ನಾರಾಯಣ ಯತೀಂದ್ರವರ ಬಗ್ಗೆ, ಯೋಗಿ ಬಗ್ಗೆ ನಾವು ಆ ಯುವಜನತೆಯಲ್ಲಿ ನಾವೊಂದು ಜ್ಞಾನವನ್ನು, ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ತಂದರೆ ಯುವಜನತೆ ಒಳ್ಳೆ ದಾರಿಯಲ್ಲಿ ನಡಿಬೋದು ಅಂತ ನನ್ನ ವೈಯಕ್ತಿಕ ಭಾವನೆ. ಯುವಜನತೆನ ಸರಿದಾರಿಗೆ ತರೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ಈ ಜಯಂತಿಗೆ ಭಾಳ ಅರ್ಥ ಬರುತ್ತಂತ ಹೇಳ್ತಾ ನನ್ನ ಕರೆದು ಇಲ್ಲಿ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವ್ರು ನೋಡಿದಂಥ, ಅವರಿಗೆ ಭಕ್ತಿ ಮಾರ್ಗವನ್ನು ಕಲಿಸ್ಕೊಟ್ಟಂಥ ಹಿರಿಯ ದಾರ್ಶನಿಕರು, ಸಂತರು, ಯೋಗಿಗಳು ಅವ್ರನ್ನ ಯಾವ ರೀತಿ ಬಣ್ಣಿಸೋದು ಸಾಲದು. ಕೈವಾರ ನಾರಾಯಣ ತಾತನವರ 300ನೇ ಜಯಂತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿರುವಂಥದ್ದೇ ನಮ್ಮೆಲ್ಲರ ಸುಕೃತ ಅಂತ ನಾನು ಭಾವಿಸ್ತೇನೆ. ಕೈವಾರ ನಾರಾಯಣ ತಾತನವರು ತುಂಬು ಜೀವನ, 110 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ ಕೋಲಾರದ ನೆಲದಲ್ಲಿ ಹುಟ್ಟಿ ಇಲ್ಲಿ ಜಾತಿ ಧರ್ಮದ ಭೇದ ಭಾವವನ್ನು ನಿವಾರಿಸೋಕ್ಕೆ ಹೇಗೆ ಬಸವಣ್ಣನವರು ಅವರ ಕಾಲಘಟ್ಟದಲ್ಲಿ 11ನೇ ಶತಮಾನದಲ್ಲಿ ಅವರ ವಚನಗಳ ಮೂಲಕ ಯಾವ ರೀತಿಯಾದ ಒಂದು ಪ್ರಯೋಗವನ್ನು ಮತ್ತು ಶ್ರಮವನ್ನು ಪಟ್ಟರು, ಅದೇ ರೀತಿಯಾಗಿ ನಮ್ಮ ನೆಲದಲ್ಲಿ ಹುಟ್ಟಿದಂಥ ಕೈವಾರ ನಾರಾಯಣ ತಾತನವರು ಜಾತಿ ತಾರತಮ್ಯವನ್ನು ದೊಡ್ಡ ಮಟ್ಟಕ್ಕೆ ವಿರೋಧಿಸುತ್ತಾ ಕೀರ್ತನೆಗಳ ಮೂಲಕ, ಭಜನೆಗಳ ಮೂಲಕ ಶೋಷಿತರಿಗೆ, ದಮನಿತರಿಗೆ ಭಜನಾ ತಂಡಗಳನ್ನು ಕಟ್ಟಿ ಅವರ ಮೂಲಕ ಅವರು ಅವರ ಹಾಡುಗಳ ಮೂಲಕ, ಯೋಗ ಸಾಧನೆಯ ಮೂಲಕ ಅವರಿಗೆ ಒಂದು ಭಕ್ತಿಯ ಆಧ್ಯಾತ್ಮಿಕವಾದ ಒಂದು ಹಾದಿಯನ್ನ ಹಾಕಿಕೊಟ್ಟಂತ ಮಹಾನ್ ಚಿಂತಕರವರು. ಇವತ್ತಿಗೂ ಸಹ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲಿ ಕೂಡ ಕೈವಾರ ನಾರಾಯಣ ತಾತನವರ ಭಜನಾ ಮಂಡಳಿಗಳಿರೋದ್ರ ಮೂಲಕ ಅವರು ನಿತ್ಯ ಸ್ಮರಣೀಯರಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಕೆಲವರನ್ನ ಪ್ರಾತಃ ಸ್ಮರಣೀಯರು ಅಂತೀವಿ, ಆದರೆ ಕೈವಾರ ನಾರಾಯಣ ತಾತನವರು ನಿತ್ಯ ಸ್ಮರಣೀಯರಾಗಿದ್ದಾರೆ. ಯಾಕಂದ್ರೆ ಯಾವುದಾದ್ರೂ ಒಂದು ಊರಲ್ಲಿ ಪ್ರತಿ ರಾತ್ರಿ ಅವರ ಕೀರ್ತನೆಗಳನ್ನ, ಅವರ ಭಜನೆಗಳನ್ನ ಹಾಡುವಂತ ಜನ ಇವತ್ತಿಗೂ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ಭಾಗ್ಯ ಆಗಿದೆ. ಇವತ್ತು ಇಲ್ಲೆಲ್ಲ ಕೂತಿರುವಂತವರು ಬಹಳಷ್ಟು ಹಿರಿಯರಿದ್ದೀರಿ. ನಾವೆಲ್ಲರೂ ಕೂಡ ಕೈವಾರ ನಾರಾಯಣ ತಾತನವರನ್ನ ಅವರ ಭಜನಾ ತಂಡಗಳ ಮೂಲಕ ಇವತ್ತು ಉಳಿಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಾಗಿ ಹೊಸ ಪೀಳಿಗೆ ಇವತ್ತು ತಾತನವರ ಹಾಡುಗಳನ್ನ, ಕೀರ್ತನೆಗಳನ್ನ ಕಲಿಬೇಕು ಮತ್ತು ಆ ಮೂಲಕ ಅವರನ್ನ ಮುಂದಿನ ಪೀಳಿಗೆಗೆ ತಗೊಂಡೋಗುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಅದಕ್ಕೆ ಈ 300ನೇ ಜಯಂತಿ ಕಾರ್ಯಕ್ರಮ ಒಂದು ನಾಂದಿ ಹಳ್ಳಿ ಅಂತ ಅರ್ಥ. ನಮ್ಮೆಲ್ಲ ಯುವ ಮಿತ್ರರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಭಜನೆ ಮಾಡುವಂಥದ್ದನ್ನ ಮತ್ತೆ ಕೈವಾರ ನಾರಾಯಣ ಕೀರ್ತನೆಗಳನ್ನ ಯುವ ಪೀಳಿಗೆಗೆ ಹೇಗೆ ವರ್ಗಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯೋಗಗಳನ್ನ ಮತ್ತೆ ಪ್ರಯತ್ನಗಳನ್ನ ಮಾಡಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.